ಜೋಸೆಫ್ ವಿಜಯ್ ಎಂಬ ನಾನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ. ದಳಪತಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ಜೋಸೆಫ್ ವಿಜಯ್ ಎಂಬ ನಾನು ಸಿಎಂ ಪ್ರಮಾಣ ವಚನ. ಇವತ್ತೇ ವಿಜಯ್ ಸರ್ಕಾರ. ದಳಪತಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಗವರ್ನರ್ ಆಹ್ವಾನವನ್ನ ಕೊಡಬಹುದು. ಗವರ್ನರ್ ಆಹ್ವಾನಕ್ಕಾಗಿ ಕಾಯ್ತಿರೋ ಟಿವಿಕೆ. ರಾಧನ್ ಪಂಡಿತ್ ಮುಹೂರ್ತ ಮಿಸ್ ಆಗಲ್ಲ. ದಿನ ಒಂದೇ, ಟೈಮ್ ಮಾತ್ರ ಚೇಂಜ್ ಆಗುತ್ತೆ. ಇಂದು ಸಂಜೆ ಒಳಗೆ ಶುಭ ಮುಹೂರ್ತ. ಮೌಖಿಕವಾಗಿ ಗವರ್ನರ್ ಆಹ್ವಾನ, ಅಧಿಕೃತ ಆಹ್ವಾನ ನೀಡುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದೀಗ ಲೋಕಭವನದಲ್ಲಿ ಕಾನೂನು ಚರ್ಚೆ ನಡೀತಾ ಇದೆ. ಕಾನೂನು ತಜ್ಞರ ಜೊತೆ ಗವರ್ನರ್ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಟೈಮ್ ತಗೋತಾರಾ? ಇವತ್ತೇ ಆಹ್ವಾನ ಕೊಡ್ತಾರಾ? ಟಿವಿಕೆ ಕಾರ್ಯಕರ್ತರನ್ನ ತುದಿಗಾಲ ಮೇಲೆ ನಿಲ್ಲಿಸಿದ ಗವರ್ನರ್. ಸಾಕಷ್ಟು ಸರ್ಕಸ್ ಹಗ್ಗ ಜಗ್ಗಾಟಗಳ ಮಧ್ಯೆ ವಿಜಯ್ಗೆ ಕೊನೆಗೂ ಪಟ್ಟಾಭಿಷೇಕದ ಸಮಯ ಬಂದಾಯಿತು. ಕೌಂಟ್ ಡೌನ್ ಶುರುವಾಗಿದೆ. ದಳಪತಿ ಪದಗ್ರಹಣಕ್ಕೆ ಸಮಯ ಶುರುವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಗವರ್ನರ್ ಆಹ್ವಾನ ಕೊಡುವಂತಹ ಚಾನ್ಸಸ್. ಗವರ್ನರ್ ಆಹ್ವಾನಕ್ಕಾಗಿ ಟಿವಿಕೆ ಪಕ್ಷ ಕಾಯ್ತಾ ಇದೆ. ರಾಧನ್ ಪಂಡಿತ್ ಮುಹೂರ್ತ ಮಿಸ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ದಿನ ಒಂದೇ, ಆದ್ರೆ ಟೈಮ್ ಮಾತ್ರ ಇಲ್ಲಿ ಬದಲಾವಣೆ. ಇಂದು ಸಂಜೆ ಒಳಗೆ ಶುಭ ಮುಹೂರ್ತ. ಏನಾಗುತ್ತೆ? ಮೌಖಿಕವಾಗಿ ಗವರ್ನರ್ ಆಹ್ವಾನವನ್ನ, ಅಧಿಕೃತ ಆಹ್ವಾನ ನೀಡುವುದಕ್ಕೆ ಕ್ಷಣಗಣನೆ ಇದೀಗ ಆರಂಭ. ಇದೀಗ ಲೋಕಭವನದಲ್ಲಿ ಕಾನೂನು ಚರ್ಚೆ ನಡೀತಾ ಇದೆ, ಸಮಾಲೋಚನೆ ನಡೀತಾ ಇದೆ. ಕಾನೂನು ತಜ್ಞರ ಜೊತೆ ಗವರ್ನರ್ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮೌಖಿಕವಾಗಿ ಆಹ್ವಾನ ಆಗಿದೆ, ಅಧಿಕೃತವಾಗಿ ಆಹ್ವಾನ ಆಗಬೇಕು. ಅಧಿಕೃತವಾಗಿ ಅಂತ ಅಂದ್ರೆ ಡಾಕ್ಯುಮೆಂಟ್ಸ್ ರೀತಿಯಲ್ಲಿ. ಕೊನೆಗೂ ಸಾಕಷ್ಟು ಹಗ್ಗ ಜಗ್ಗಾಟ ಸವಾಲುಗಳ ನಡುವೆ ಇದೀಗ ವಿಜಯ್ ಸಿಎಂ ಪಟ್ಟಾಭಿಷೇಕಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತೇ ವಿಜಯ್ ಸರ್ಕಾರ. ದಳಪತಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾದ್ರೆ ಗವರ್ನರ್ ಹೇಗೆ ಒಪ್ಕೊಂಡ್ರು? ಯಾವಾಗ ಸಿಎಂ ಆಗಿ ಪದಗ್ರಹಣ ಆಗ್ತಾರೆ? ಮುಹೂರ್ತ ಯಾವಾಗ ಫಿಕ್ಸ್ ಆಗಿದೆ? ಹಿಂದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇವತ್ತು ಒಂದಿಷ್ಟು ಬದಲಾವಣೆ ಆಗುತ್ತೆ. ರಾಜಕೀಯವಾಗಿ ದೊಡ್ಡ ಬೆಳವಣಿಗೆ ಆಗುತ್ತೆ. ಇವತ್ತು ಗವರ್ನರ್ ಕೇರಳಕ್ಕೆ ಹೋಗಬೇಕಿತ್ತು, ಬಟ್ ಅದು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಗವರ್ನರ್. ಇದಾದ ಮೇಲೆ ವಿಜಯ್ ಭೇಟಿ ಆದ್ಮೇಲೆ ಪಳನಿಸ್ವಾಮಿ ಮೀಟಿಂಗ್ ಗವರ್ನರ್ ಜೊತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇದೀಗ ಗವರ್ನರ್ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡಿದ್ದಾರೆ. ಏನೆಲ್ಲ ಆಯ್ತು? ಏನ್ ಚರ್ಚೆ ಆಯ್ತು? ಗವರ್ನರ್ ಮೈಂಡ್ ಸೆಟ್ ಹೇಗೆ ಚೇಂಜ್ ಆಯ್ತು? ಎಲ್ಲವೂ ಕೂಡ ಪ್ರಶ್ನಾರ್ಹ. ಷರತ್ತು ವಿಧಿಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಗವರ್ನರ್? ಎಸ್, ಹೌದು. ಏನೆಲ್ಲ ಷರತ್ತನ್ನ ವಿಧಿಸಿದ್ದಾರೆ? ಈ ಬಗ್ಗೆ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಗವರ್ನರ್ ಮೈಂಡ್ ಹೇಗೆ ಚೇಂಜ್ ಆಯ್ತು? ಏನೆಲ್ಲ ಅಪ್ಡೇಟ್ಸ್ ಆಯ್ತು?